V9 ಸಿಂಧನೂರು ವಾರ್ತೆಗಳು. ನಮಸ್ಕಾರ, V9 ವಾರ್ತೆಗಳಿಗೆ ಸ್ವಾಗತ. ಇಂದಿನ ಮುಖ್ಯಾಂಶಗಳು. ಮೋದಿ ಅಮಿತ್ ಶಾ ಗಮನ ಸೆಳೆದು ಕುರುಬರನ್ನು ಎಸ್ಟಿಗೆ ಸೇರಿಸಲು ಪ್ರಯತ್ನ, ಕೆಎಸ್ ಈಶ್ವರಪ್ಪ. ಎಸ್ಟಿ ಹೋರಾಟಕ್ಕೆ ಸಿದ್ದರಾಮಯ್ಯನವರ ವಿರೋಧವಿಲ್ಲ, ಈಶ್ವರಪ್ಪ. ಬೀರಲಿಂಗೇಶ್ವರ ದೇವಸ್ಥಾನ ಕಟ್ಟಡ ನಿರ್ಮಾಣಕ್ಕೆ ಸಚಿವ ಕೆಎಸ್ ಈಶ್ವರಪ್ಪ ಶಂಕುಸ್ಥಾಪನೆ. ವಾರ್ತೆಗಳ ವಿವರ. ಕುರುಬ ಸಮಾಜಕ್ಕೆ ಎಸ್ಟಿ ಮೀಸಲಾತಿ ನೀಡುವಂತೆ ಒತ್ತಾಯಿಸಿ ಎಲ್ಲ ಮುಖಂಡರು ಒಂದಾಗಿದ್ದೇವೆ. ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ವಿರೋಧವಿಲ್ಲ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಎಸ್ಟಿ ಹೋರಾಟ ಸಮಿತಿಯ ಮುಖಂಡ ಈಶ್ವರಪ್ಪ ಸ್ಪಷ್ಟನೆ ನೀಡಿದರು. ನಗರದಲ್ಲಿ ನಡೆಯುತ್ತಿರುವ ಎಸ್ಟಿ ಹೋರಾಟ ಸಮಿತಿಯ ವಿಭಾಗೀಯ ಸಮಾವೇಶಕ್ಕೆ ಭಾಗವಹಿಸಲು ಆಗಮಿಸಿದಾಗ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಅವರ ನಿವಾಸದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಎಲ್ಲ ರಾಜಕೀಯ ನಾಯಕರು ಒಟ್ಟಾಗಿದ್ದೇವೆ. ಈ ಹೋರಾಟದ ದಾರಿ ತಪ್ಪುವ ಪ್ರಶ್ನೆಯೇ ಇಲ್ಲ. ಸಮಾಜದ ಸ್ವಾಮೀಜಿಗಳು ಸಿದ್ದರಾಮಯ್ಯನವರ ನಿವಾಸಕ್ಕೆ ತೆರಳಿ ಹೋರಾಟದಲ್ಲಿ ಭಾಗವಹಿಸಿ ಬೆಂಬಲ ಸೂಚಿಸುವಂತೆ ಕೋರಿದ್ದಾರೆ. ನಾನು ಕೂಡ ವೈಯಕ್ತಿಕ ಸಿದ್ದರಾಮಯ್ಯನವರನ್ನು ಹೋರಾಟಕ್ಕೆ ಬರುವಂತೆ ಆಹ್ವಾನಿಸಿದ್ದೇನೆ. ಹೋರಾಟಕ್ಕೆ ವಿರೋಧ ವ್ಯಕ್ತಪಡಿಸಿಲ್ಲವೆಂದು ಸಿದ್ದರಾಮಯ್ಯನವರು ಹೇಳಿದ್ದಾರೆಂದು ತಿಳಿಸಿದರು. ರಾಜಕೀಯ ಒತ್ತಡದ ಕೊರತೆಯಿಂದಾಗಿ ಈ ಮೀಸಲಾತಿ ಸಿಕ್ಕಿಲ್ಲ. ಈಗ ರಾಜಕೀಯ ಒತ್ತಡ ಹೇರುತ್ತೇವೆ. ಜನವರಿ 15ರಿಂದ ಕಾಗಿನೆಲೆಯಿಂದ ಶ್ರೀಗಳಿಂದ ಪಾದಯಾತ್ರೆ ಆರಂಭವಾಗಲಿದೆ. ಬೆಂಗಳೂರಲ್ಲಿ 10 ಲಕ್ಷ ಜನ ಸೇರಿ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗುವುದು ಎಂದರು. ಕುಲಶಾಸ್ತ್ರ ಅಧ್ಯಯನ ವರದಿ ಬಂದ ನಂತರ ಮುಂದಿನ ಕ್ರಮ ಕೈಗೊಳ್ಳುವ ಭರವಸೆ ಇದೆ. ಈ ಬಗ್ಗೆ ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆ ಹೋಗಿದೆ. ರಾಜಕೀಯ ಒತ್ತಡದ ಮೂಲಕ ಕುರುಬ ಸಮುದಾಯಕ್ಕೆ ಎಸ್ಟಿಗೆ ಸೇರ್ಪಡೆ ಮಾಡಲು ಆಗ್ರಹಿಸಲಾಗುತ್ತದೆ. ಬಂಡೆಪ್ಪ ಕಾಶಂಪುರ ಮಂತ್ರಿಯಾಗಿದ್ದಾಗ ಕುಲಶಾಸ್ತ್ರ ಅಧ್ಯಯನಕ್ಕೆ ಹಣ ನೀಡಲಾಗಿತ್ತು. ಕುಲಶಾಸ್ತ್ರದ ಅಧ್ಯಯನವು ನಡೆಯುತ್ತಿದೆ. ಆರ್ಎಸ್ಎಸ್ಗೂ ಎಸ್ಟಿ ಹೋರಾಟಕ್ಕೂ ಸಂಬಂಧವಿಲ್ಲ ಎಂದು ಪ್ರತಿಕ್ರಿಯೆ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಸೇರಿದಂತೆ ಎಸ್ಟಿ ಹೋರಾಟದ ಪ್ರಮುಖರು ಹಾಗೂ ಮುಖಂಡರು ಸೇರಿದಂತೆ ಇತರರು ಇದ್ದರು. ನಾಳೆ ನಾಡ್ದು ದಾವಣಗೆರೆಯಲ್ಲಿದೆ. 7ನೇ ತಾರೀಕು ಶಿಕಾರಿಪುರದಲ್ಲಿದೆ. 15ನೇ ತಾರೀಕಿನಿಂದ ಜನವರಿ 15ನೇ ತಾರೀಕಿನಿಂದ ಪೂಜ್ಯ ಸ್ವಾಮಿಗಳ ಪಾದಯಾತ್ರೆ ಕಾಗಿನೆಲೆಯಿಂದ ಆರಂಭವಾಗಿ ಫೆಬ್ರವರಿ 7ನೇ ತಾರೀಕು ಒಂದು 10 ಲಕ್ಷ ಕುರುಬರ ಸಮಾವೇಶ ಬೆಂಗಳೂರಲ್ಲಿ ಆಗಲಿದೆ. ಹೀಗೆ ನಿರೀಕ್ಷೆಗೆ ಮೀರಿ ಜಲಬೆಂಬಲ ಇವತ್ತು ಎಸ್ಟಿ ಹೋರಾಟಕ್ಕೆ ಸಿಗ್ತಾ ಇರೋದು ತುಂಬ ಸಂತೋಷ. ಈಗಾಗಲೇ ಕೇಂದ್ರದ ನಾಯಕರಿಗೆ, ಬುಡಕಟ್ಟು ಸಮಾಜದ ಮಂತ್ರಿಗಳು ರೇಣುಕಾ ಸಿಂಗ್ ಅವ್ರನ್ನ ಈಗಾಗಲೇ ಭೇಟಿ ಮಾಡಿ ಬಂದಿದ್ದೇವೆ. ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜೋಶಿ ಅವರನ್ನು ಭೇಟಿ ಮಾಡಿ ಬಂದಿದ್ದೇವೆ. ಭಾರತೀಯ ಜನತಾ ಪಾರ್ಟಿಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಭೇಟಿ ಮಾಡಿ ಬಂದಿದ್ದೇವೆ. ಕುಲಶಾಸ್ತ್ರ ಅಧ್ಯಯನ ಇದು ನಡೀತಾ ಇದೆ. ಇದರ ವರದಿ ಬಂದ ನಂತರ ಮುಂದಿನ ಕ್ರಮಗಳನ್ನು ತಗೋಬೇಕು ಅನ್ನೋಂಥ ಚರ್ಚೆ ಕೂಡ ನಡೀತಾ ಇದೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಕುರುಬರಿಗೆ ಎಸ್ಟಿಯಿಂದ ಸೇರಿಸಿದ್ರು. ಸ್ವಾತಂತ್ರ್ಯ ನಂತರದಲ್ಲಿ ಅನೇಕ ಅನುಮೋದನೆಗಳು ರಾಜ್ಯ ಸರ್ಕಾರದಿಂದ ಹೋಗಿದೆ. ದೇವರಾಜ ಅರಸು ಪೀರಿಯಡಲ್ಲಿ ಹೋಗಿದೆ. ಆದರೆ ಒಂದು ರೀತಿಯ ರಾಜಕೀಯ ಒತ್ತಡ ಇಲ್ಲದೇನೆ ಕುರುಬ ಸಮಾಜಕ್ಕೆ ಹೆಚ್ಚು ಸಿಕ್ಕಿಲ್ಲ ಅನ್ನೋಂಥ ಮಾತಿಗಾಗಲೇ ಸ್ಪಷ್ಟ ಆಗಿದೆ. ಈ ದಿಕ್ಕಿನಲ್ಲಿ ಒಂದು ಕಡೆ ಜನಜಾಗೃತಿ, ಮತ್ತೊಂದು ಕಡೆ ಕುಲಶಾಸ್ತ್ರ ಅಧ್ಯಯನ, ರಾಜಕೀಯ ಒತ್ತಡ, ಎಲ್ಲ ಪ್ರಯತ್ನವನ್ನು ನಡೆಸಿ ಒಟ್ಟಾರೆ ರಾಜ್ಯದಲ್ಲಿ ಕುರುಬರಿಗೆ ಎಷ್ಟು ಸಿಗಬೇಕು ಆ ದಿಕ್ಕಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ಈಗ ಸಿದ್ದರಾಮಯ್ಯ ಅವರು ಹೇಳ್ತಾ ಇರೋದು ನಾವು ನನ್ನ ಪೀರಿಯಡ್ನಲ್ಲಿ ಕುಲಶಾಸ್ತ್ರ ಅಧ್ಯಯನ. ಬಂಡೆಪ್ಪ ಕಾಶಂಪುರ ಮಂತ್ರಿ ಆದಂಥ ಸಂದರ್ಭದಲ್ಲಿ ಕುಲಶಾಸ್ತ್ರ ಅಧ್ಯಯನಕ್ಕೆ ಹಣ ಬಿಡುಗಡೆ ಮಾಡಿದ್ರು.
ಕುಲಶಾಸ್ತ್ರ ಅಧ್ಯಯನ ಆಗ್ತಾ ಇದೆ. ಕುಲಶಾಸ್ತ್ರ ಅಧ್ಯಯನ ವರದಿ ಬಂದ ನಂತರ ಮುಂದಿನ ಆ ದಿಕ್ಕಲ್ಲಿ ಪ್ರಯತ್ನ ಮಾಡ್ತೀವಿ. ಅಲ್ಲಿ ಈಗ ಸಿದ್ದರಾಮಯ್ಯ ಹೇಳ್ತಾ ಇರೋದೇನೆಂದ್ರೆ ಈಶ್ವರಪ್ಪ ಅವರು RSS ಮತ್ತು ಸಮಾಜವನ್ನು ಹೊಡೆಯಕತ್ತಾರ. ಈಗ ಈಗಾಗಲೇ ಪೂಜ್ಯ ಜಗದ್ಗುರುಗಳೇ ಹೇಳಿದ್ದಾರೆ, ST ಹೋರಾಟಕ್ಕೂ RSSಗೂ ಸಂಬಂಧ ಇಲ್ಲ ಅಂತ. ನಮ್ಮ ರಾಜ್ಯಾಧ್ಯಕ್ಷರಾದ ವಿಪಕ್ಷ ಮುಖಂಡರು ಹೇಳಿದ್ದಾರೆ, ಕಾಂಗ್ರೆಸ್ ಪ್ರಮುಖರಾದ HM ರೇವಣ್ಣ ಹೇಳಿದ್ದಾರೆ. ಸ್ಪಷ್ಟವಾಗಿ ಹೇಳಿದ ನಂತರ RSS ಬಗ್ಗೆ ನಾನು ಮಾತ್ರ ಕೊಡೋಕ್ಕೆ ಇಷ್ಟಪಡಲ್ಲ. ಇಡೀ ರಾಜ್ಯದಲ್ಲೇ ಆ ಒಂದು ಹೋರಾಟಕ್ಕೆ ನಿರೀಕ್ಷೆಗೆ ಮೀರಿ ಬೆಂಬಲ ಕೊಡ್ತಾ ಇರೋಂಥ ಸಂದರ್ಭದಲ್ಲಿ RSSನ ಹೆಸರು ಯಾಕೆ ಅವ್ರು ತಂದ್ರೋ ನನಗಂತೂ ಗೊತ್ತಿಲ್ಲ. ಅಲ್ಲಿ ಅಂದ್ರೆ ಸಿದ್ದರಾಮಯ್ಯ ಅವರು ಯಾಕೆ ಹೊರಗೆ ಉಳ್ಕೊಂಡ್ರು ಅಂತ ಅವ್ರಿಗೆ ಕೇಳಿದ್ರು. ಸರ್, ಈಗ ನಿನ್ನೆ ತುಮಕೂರಲ್ಲಿ ಕೂಡ ಒಂದು ಸಭೆ ಇತ್ತು ಸರ್. ಈಗ ಕುರುಬ ಎಲ್ಲ ಸಂಘಟನೆ ಈಗ ಸಿದ್ದರಾಮಯ್ಯನವ್ರನ್ನ ಮನವೊಲಿಸ್ತೀವಿ ಅಂತಕ್ಕಂಥ ಮಾತನ್ನ ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಹೇಳಿದ್ರು. ಆ ರೀತಿ ಬೆಳವಣಿಗೆಗಳೇನಾದ್ರೂ ನಡೀತಾ ಇದಾವೆ ಅಂತ ಸರ್? ಗೊತ್ತಿಲ್ಲ ಯಾರು ಸೇರಿದ್ದು. ಕೇಂದ್ರ ಸಂಘದ ಕುರುಬ ಸಂಘದವರೇನೋ ಚರ್ಚೆ ಮಾಡಿ ಸಿದ್ದರಾಮಯ್ಯ ಭೇಟಿಯಾಗಿ ಅವರ ಮನವೊಲಿಸಿ ಅವರು ಒತ್ತಾಯ ಮಾಡಬೇಕು ಅಂತ ತೀರ್ಮಾನ ಮಾಡಿ ಅನ್ನೋದು ಯಾರು ಹೇಳಿಲ್ಲ. ಈ ಕುರುಬ ಸಂಘದವರೆಲ್ಲರೂ ಕೂಡ ಇದರಲ್ಲಿ ಇದ್ದಾರೆ. ಇಲ್ಲ ಸರ್, ಅಂದರೆ ಈ ಹೋರಾಟ ಇಡೀ ಸಮುದಾಯದ ನಾಯಕರನ್ನ ಒಗ್ಗೂಡಿಸ್ಕೊಂಡು ಹೋಗ್ಬೇಕಾಗಿತ್ತು. ಆದರೆ ಎಲ್ಲೋ ಒಂದು ಕಡೆಗೆ ಸಮುದಾಯದ ನಾಯಕರಲ್ಲೇ ಭಿನ್ನಾಭಿಪ್ರಾಯಗಳು ಕೇಳಿ ಬರ್ತಾರೆ. ಈ ಹೋರಾಟ ಹಾದಿ ತಪ್ಪುತ್ತೆ. ಯಾರು ಈ ST ಹೋರಾಟದ ಹಾದಿ ತಪ್ಪಿಸಕ್ಕೆ ಯಾರ ಕೈಲಿಂದ ಸಾಧ್ಯ ಇಲ್ಲ. ಪೂಜ್ಯ ಸ್ವಾಮಿಗಳ ನೇತೃತ್ವ ಇದೆ, ಎಲ್ಲ ರಾಜಕೀಯ ನಾಯಕರು ಒಟ್ಟಿಗೆ ಇದ್ದೀವಿ, ಎಲ್ಲ ಪೊಲಿಟಿಕಲ್ ಪಾರ್ಟಿ ನಾಯಕರು ಇದ್ದೀವಿ, ಕುರುಬ ಸಂಘದ ಇದೆ, ಒಟ್ಟಿಗೆ ಹೋರಾಟ ಮಾಡ್ಕೊಂಡು ಹೊರಟಿದ್ದೀವಿ. ಹಾದಿ ತಪ್ಪಂಥ ಪ್ರಶ್ನೆ ಯಾವ ಕಾರಣಕ್ಕೂ ಇಲ್ಲ. ಮುಂದೊಂದಿನ ಮತ್ತೆ ಸಿದ್ದರಾಮಯ್ಯನವ್ರ ಜೊತೆ ಕೈ ಜೋಡಿಸ್ಬೋದಂತ ಅವ್ರು ಬಿಟ್ಟಿದ್ದಾರೆ, ನನಗೆ ಗೊತ್ತಿಲ್ಲ. ಬರೋದು ಬಿಡೋದು ಅವ್ರ ಮನೆಗೆ ಹೋಗಿ ಈ ಒಂದು ಹೋರಾಟಕ್ಕೆ ಬರಬೇಕು, ನೇತೃತ್ವ ವಹಿಸ್ಕೋಬೇಕು ಅಂತ ಹೇಳಿದಾಗ ನಾನು ಇದನ್ನು ವಿರೋಧ ಮಾಡಲ್ಲ ಅನ್ನೋಂಥ ಮಾತು ಹೇಳಿದ್ದಾರೆ. ಅವ್ರು ಬಂದಿಲ್ಲ. ಅದಾದ ನಂತರ ನಮ್ಮನೆ ಬಂದು ಸ್ವಾಮಿಗಳು ಬಂದಂಥ ಸಂದರ್ಭದಲ್ಲಿ ವಿರೂಪಾಕ್ಷಪ್ಪನವರು, HM ರೇವಣ್ಣ, ವಿಶ್ವನಾಥ್ ಅವರು, ಬಂಡೆಪ್ಪ ಕಾಶಪ್ಪನವರು ಎಲ್ಲ ಸ್ವಾಮಿಗಳು ಒಟ್ಟಿಗೆ ಕೂತ್ಕೊಂಡು ಕುರುಬರ ಸಂಘದವರೆಲ್ಲ ಒಟ್ಟಿಗೆ ಕೂತ್ಕೊಂಡು ತೀರ್ಮಾನ ಮಾಡಿರೋದು. ನಾನು ಕೂಡ ಅವ್ರಿಗೆ ಕರೆದಿಲ್ಲ ಅಂತ ಅಂದ್ಕೊಂಡು ಹೇಳ್ತಾರೆ. ಯಾಕೆಂದರೆ ನಾನು ಅದನ್ನು ಮತ್ತೆ ಡಿಸ್ಪ್ಯೂಟ್ ಮಾಡ್ತಾ ಹೋದರೆ ಇದು ನಮಗೂ ಸಿದ್ದರಾಮಯ್ಯನವ್ರಿಗೂ ಏನೋ ಡಿಸ್ಪ್ಯೂಟ್ ಇದೆ ಅನ್ನೋದು ಅವ್ರದ್ದು ಅಭಿಪ್ರಾಯ ಬರುತ್ತೆ. ನಾನು ಡಿಸ್ಪ್ಯೂಟ್ ಮಾಡೋಕ್ಕೆ ಇಷ್ಟಪಡೋದಿಲ್ಲ. ಅವ್ರು ಬಂದರೆ ಸ್ವಾಗತ, ಬರಲಿಲ್ಲ ಅಂದ್ರೆ ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತೀವಿ. ಸರ್, ಕೇಂದ್ರ ಸರ್ಕಾರದಿಂದ ಸ್ಪಂದನೆ ಈಗ ಗಮನಿಸ್ತೀವಿ ಅಂತ ಹೇಳಿದ್ದಾರೆ. ಈಗ ಅದನ್ನೇ ಬಹಳ ಹಿಂದೆ ಇದು ರಾಜಕೀಯ ಒತ್ತಡದಿಂದ ಬೇರೆ ಬೇರೆ ಸಮಾಜಗಳಿಗೆ ಸಿಕ್ಕಿದೆ. ನಮ್ಮ ಸಮಾಜದ ರಾಜಕೀಯ ಒತ್ತಡ ಸಾಕಾಗ್ತಿಲ್ಲ ಅನ್ನೋಂಥ ಅಂಶ ಮುಂಚೆಯಿಂದನೂ ಇತ್ತು. ಅನೇಕರು ಮಂತ್ರಿಗಳಾಗಿದ್ದಾರೆ, ಮುಖ್ಯಮಂತ್ರಿಗಳೆಲ್ಲ ಆದರೂ ಕೂಡ ಯಾಕಾಗಲಿಲ್ಲ, ಇದಕ್ಕೆ ಉತ್ತರ ಇಲ್ಲ ನನ್ನ ಹತ್ರ. ಈಗ ರಾಜಕೀಯ ಒತ್ತಡವನ್ನು ತರ್ತೇವೆ, ಸ್ವಾಮಿಗಳ ನೇತೃತ್ವದಲ್ಲಿ ಕೂಡ ಜನಜಾಗೃತಿಯನ್ನು ಮಾಡ್ತಾ ಇದ್ದೇವೆ, ಕುಲಶಾಸ್ತ್ರ ಅಧ್ಯಯನ ಕೂಡ ಗಮನಿಸ್ತಾ ಇದ್ದೇವೆ. ಅಲ್ಲ, ಈಗ ನಿಮ್ಮ ಸರ್ಕಾರದಲ್ಲಿ ಬಹುತೇಕ ಮೀಸಲಾತಿಗಾಗಿ ಬಹಳ ಎಲ್ಲ ಸಮಾಜಗಳು ಕೇಳ್ತಾ ಇದ್ದಾರೆ. ಆ ಮಟ್ಟದಲ್ಲಿ ನಿಮ್ಮದು ಅದ್ರಾಗೆ ಬೇರೆಯವ್ರು ಕೇಳ್ತಾ ಇರೋದಕ್ಕೂ ನಮ್ದಕ್ಕೆ ವ್ಯತ್ಯಾಸ ಏನು ಅಂದರೆ, ನಾವು ST ಸಿಗಬೇಕು ಅಂತ ಹೋರಾಟ ಮಾಡ್ತಿರೋದು, ಬೇರೆ ಯಾರೂ ಕೂಡ ST ಸಿಗಬೇಕು ಅಂತ ಹೋರಾಟ ಮಾಡ್ತಿಲ್ಲ. ಮತ್ತು ಅರ್ಹತೆ ಇದೆ ಅನ್ನೋಂಥ ಅಂಶ ಅನೇಕ ದಾಖಲಾತಿಗಳು ಕೂಡ ನಮ್ಮ ಹತ್ರ ಇದೆ. ಅದನ್ನು ಕೂಡ ನಾವು ಕೇಂದ್ರ ಸರ್ಕಾರಕ್ಕೆ ತಲುಪಿಸ್ತಾ ಇದ್ದೀವಿ. ಜೊತೆಗೆ ಕುಲಶಾಸ್ತ್ರ ಅಧ್ಯಯನವನ್ನು ಕೂಡ ನಾವು ಆದಷ್ಟು ಬೇಗ ನಿರೀಕ್ಷೆನೂ ಮಾಡ್ತಾ ಇದ್ದೀವಿ. ಅಲ್ಲಿ ಕೋಲಿ ಸಮಾಜನ ST ಕೇಳ್ತಾ ಇದ್ದಾರೆ, ಕೇಳ್ತಿದ್ದಾರೆ, ಅವರು ಕೇಳಿದಾರೆ. ಅವರು ಇವಾಗಲೇ ಅವ್ರದ್ದು ಕೋಲಿ ಸಮಾಜದವ್ರದ್ದು ಕೂಡ ಬೀದರ್, ಗುಲ್ಬರ್ಗ, ಯಾದಗಿರಿ ಆ ಭಾಗಕ್ಕೆ STಗೆ ಬೇಕು ಅನ್ನೋಂಥದ್ದು ಕೂಡ ಇಲ್ಲಿಂದ ರಾಜ್ಯ ಸರ್ಕಾರದಿಂದ ರೆಕಮೆಂಡ್ ಆಗು ಹೋಗಿದೆ. ಅದೇ ರೀತಿ ಕುರುಬರದ್ದು ಆ 3 ಜಿಲ್ಲೆಗೆ ರೆಕಮೆಂಡ್ ಆಗೋಗಿದೆ, ಜೊತೆ ಕೊಡಗು ಹೋಗಿದೆ. ಇಡೀ ರಾಜ್ಯಕ್ಕೆ ಆಗಬೇಕು ಅನ್ನೋಂಥ ಹೋರಾಟ ಇದು ನಡೀತಾ ಇರುತ್ತೆ. HM ರೇವಣ್ಣ BJP ಹೇಳ್ಕೊಂಡೇನು, ಇದು ಯಾರು ಹೇಳ್ಕೊಳೋದಲ್ಲ, ಅವ್ರವ್ರ ಆಸಕ್ತಿ ತಕ್ಕಂತೆ ಅವ್ರವ್ರ ಪಾರ್ಟಿಯಲ್ಲಿ ಇರ್ತಾರೆ. ಬಂಡೆಪ್ಪ ಕಾಶಪ್ಪನವರು ಇದ್ದಾರೆ, ಹೇಳ್ಕೊಳೋದು ಅವ್ರು JDSನಲ್ಲಿದ್ದಾರೆ. ಇದು ಇಲ್ಲಿ ಎಲ್ಲ ಜಾತಿ ಎಲ್ಲ ಪಕ್ಷದವರು ಇದ್ದಾರೆ. ಇದರಲ್ಲಿ ಭಾರತೀಯ ಜನತಾ ಪಾರ್ಟಿಗೆ ನಮ್ಮ ಜೊತೆಗೆ ಇಡೀ ರಾಜ್ಯದಲ್ಲಿ ರಾಜಕೀಯ ದೃಷ್ಟಿಯಿಂದ ಯಾರು ಆಸಕ್ತಿ ಇದೆ ಅವ್ರು ಬರ್ತಾ ಇದ್ದಾರೆ. ST ಹೋರಾಟಕ್ಕೋಸ್ಕರ ಅಲ್ಲ, ಮೋದಿ ಬಗ್ಗೆ ಆಸಕ್ತಿ ಇದೆ, ಕೇಂದ್ರದಲ್ಲಿ BJP ಸರ್ಕಾರ ಇದೆ, ರಾಜ್ಯದ BJP ಸರ್ಕಾರ ಇದೆ. ಸಿಂಧನೂರು ನಗರದ ಸುಕಾಲಪೇಟೆಯಲ್ಲಿ ಬೀರಲಿಂಗೇಶ್ವರ ದೇವಸ್ಥಾನ ನಿರ್ಮಾಣಕ್ಕೆ ಗ್ರಾಮೀಣಾಭಿವೃದ್ಧಿ ಸಚಿವ KS ಈಶ್ವರಪ್ಪ ಅವರು ಶಂಕುಸ್ಥಾಪನೆ ನೆರವೇರಿಸಿದರು. ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಅವರ ನಿವಾಸದಿಂದ ಕುಂಭ ಕಳಸದೊಂದಿಗೆ ಸುಮಂಗಲೆಯರು ಮೆರವಣಿಗೆ ನಡೆಸಿದರು. ನಂತರ ಈಶ್ವರಪ್ಪ ಅಡಿಗಲ್ಲು ಪೂಜೆ ಸಲ್ಲಿಸಿದರು.
ಸಮಾಜದ ಪೂಜ್ಯರುಗಳು ಜೊತೆಗೆ ಸರ್ಕಾರದ ಘನತೆಯತ್ತ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವರಾದ ಕೆ.ಸಿ. ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ. ಅವರೆಲ್ಲರಿಗೂ ಕೂಡ ಗೌರವಪೂರ್ವಕ ಸ್ವಾಗತವನ್ನು ಕೊಡುತ್ತಾ ಅಮೋಘ ಸಿದ್ದೇಶ್ವರ ಮನೆಯ ವೇದಮೂರ್ತಿ ಆದಾಯ ಗುರುಗಳು ವೇದಿಕೆ ಹತ್ರ बरते महाराज को टोटल ಶ್ರೀ 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 ನಿರಂಜನಾನಂದ ಪುರಿ ಮಹಾಶಿವಯೋಗಿಗಳು ಪೀಠಾಧಿಪತಿ ಗೌರವಾಧಾರದಿಂದ ಸ್ವಾಗತಿಸುತ್ತಾ ಬೀರಲಿಂಗೇಶ್ವರ ದೇವಸ್ಥಾನದ ಸನ್ಮಾನ್ಯ ಶ್ರೀ ಕೆ ವಿರೂಪಾಕ್ಷಪ್ಪ ಸಾಹೇಬರನ್ನು ಕೂಡ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ಅದೇ ರೀತಿಯಾಗಿ ಪೂರ್ವಕವಾಗಿ ನಾವು ಸ್ವಾಗತಿಸುತ್ತೇವೆ. ಅಮೋಘ ಸಿದ್ದೇಶ್ವರ ಮಠದ ಪರಮ ಪೂಜನೀಯ ವೇದಮೂರ್ತಿ ಸ್ವಾಗತಿಸುತ್ತೇವೆ. ಹಾಗೆಯೇ ಈ ಸಮಾರಂಭದ ಹಿಂದಿನ ಶಕ್ತಿ ನಮ್ಮ ಸುಗಲ್ಪೇಟೆಯ ನಂಜುಂಡೇಶ್ವರ ಗುರುವಿನ ಮಠದ ನಮ್ಮ ಪೀಠದಿಗೆ ದೇವಸ್ಥಾನ ಸಮಿತಿ ಸದಸ್ಯರು ಸನ್ಮಾನಿಸಬೇಕು. ಚಂದ್ರಪ್ಪ ಬಂಜಿ, ಶರಣಪ್ಪ ಅಂಚಾಳ್, ತಿಪ್ಪಣ್ಣ, ನಂಜುಲ್ದಿನ್ನಿ, ಈರಪ್ಪ, ನರಸಪ್ಪ ಬಂಗಿ. ಈ ಸಂದರ್ಭದಲ್ಲಿ ಕೆ ವಿರೂಪಾಕ್ಷಪ್ಪ, ನಂಜುಂಡಯ್ಯ ಗುರುವಿನ್ ಸೇರಿದಂತೆ ಕುರುಬ ಸಮಾಜದ ಅನೇಕ ಮುಖಂಡರಿದ್ದರು. ರಾಜ್ಯಾದ್ಯಂತ ಸಮಾವೇಶಗಳನ್ನು ನಡೆಸಿ ಜನಜಾಗೃತಿ ಮೂಡಿಸಿ ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ಅವರ ಗಮನ ಸೆಳೆದು ಕುರುಬರನ್ನು ಎಸ್ಟಿ ಪಟ್ಟಿಗೆ ಸೇರ್ಪಡೆ ಮಾಡುವಂತೆ ಪ್ರಾಮಾಣಿಕವಾಗಿ ಪ್ರಯತ್ನಿಸಲಾಗುವುದು. ನನ್ನೊಂದಿಗೆ ನಿಮ್ಮೆಲ್ಲರ ಧ್ವನಿ ಇರಬೇಕಾಗಿದೆ ಎಂದು ಗ್ರಾಮೀಣಾಭಿವೃದ್ಧಿ ಸಚಿವ ಕೆಎಸ್ ಈಶ್ವರಪ್ಪ ಹೇಳಿದರು. ಈ ಸಮಾರಂಭಕ್ಕೆ ಮೆರಗು ತಂದಿರತಕ್ಕಂಥ ಸಮಾಜದ ಬಾಂಧವರಿಗೆ ಧನ್ಯವಾದಗಳು ಅರ್ಪಿಸುವ ಮೂಲಕ ಈಗ ಕಾಲಚಂದ್ರ ಆಟ ಪ್ರಾರಂಭಗೊಳ್ಳಲಿದೆ. ದಯವಿಟ್ಟು ಎಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಳ್ಳುವುದರ ಮೂಲಕ ನಮ್ಮ ಬುಡಕಟ್ಟು ಜನಾಂಗದ ಪ್ರತೀಕವನ್ನು ಎಂಟು ಜೈನ ದೇಹ ನೀನಿದ್ದ ಕೆಳಗಡೆ ಸ್ನಾನ ಮಾಡಿರು ಸ್ನಾನ ಹರಿ ನಿನ್ನ ಧ್ಯಾನವೇ ಹರಿ ನಿನ್ನ ಧ್ಯಾನವೇ ಹರಿ ಜ್ಞಾನ ದೀಪದಲ್ಲಿ ಸ್ನಾನ ಮಾಡಿರು. ಅಂದಾಗ ಮಾತ್ರ ನಮ್ಮ ಭಕ್ತಿಗೆ ಜಯ ಸಿಕ್ಕೇ ಸಿಗ್ತದ. ಜೋಶಿ ತಮಿಳಲ್ಲ ಮಲಯಾಳಲ್ಲ ಕನ್ನಡವೇ ಮೊದಲು ಅಂತ ಹೇಳ್ತಾರೆ ಶಂಭಾ ಜೋಶಿ. ಬಂಧುಗಳೇ, ಅಂತ ಕರ್ನಾಟಕ ಪ್ರದೇಶದಲ್ಲಿಯೂ ಅವರು ತಮಿಳುನಾಡು ಕುರುಂಬನಲ್ಲಿ ಇಲ್ಲೇ ನಮ್ಮ ಜೀವೇಶ್ವರಿದ್ದಾರೆ ಅಧ್ಯಕ್ಷರು, ಅವರು ಆಂಧ್ರ ಕುರುಮ, ಮತ್ತೆ ನಮ್ಮ ಚಿನ್ನಡೆ ಕುರುಬ. ಅದಾದ್ಮೇಲೆ 1953ರಲ್ಲಿ ಬಳ್ಳಾರಿ ಮೈಸೂರಿಗೆ ಬಂತು. ಆವಾಗ ಶೆಡ್ಯೂಲ್ ಕಾಸ್ಟ್ ತಗೊಂಡೋಗಿ 90ರಲ್ಲಿ ಯಾವ ಪುರುಷಾಸ್ತ್ರತೆ ಇಲ್ಲ ಮಾಡಿಸ್ಕೊಂಡ್ಬಂದ್ರು. ವಿಚಾರಿಸಿದ ತಿಳ್ಕೊಂಡಿದ್ರು 1976ರಲ್ಲಿ. ಅದೇ ರೀತಿ ಈ ಭಾಗದಲ್ಲಿ ಅಂದ್ರೆ ಕುರುಮನ್ ಅಂತ ಅಂದ್ರೆ ಇದಕ್ಕೆ ಕುಲಶಾಸ್ತ್ರತೆ ಬೇಕಾ? ನಾವು ಯಾವ್ದು ಎಲ್ಲರೂ ಒಗ್ಗಟ್ಟಾಗಿ ನಾವು ಎಷ್ಟು ತಗೊಳ್ಬೇಕು. ಬಂಧುಗಳೇ, ಒಂದು ಮಾತು ಕೈ ಮುಗಿದು ಹೇಳ್ತೀನಿ,
ನಾವು ಇಲ್ಲಿವರೆಗೂ ಇದಾಗುತ್ತಾ ಕುಲಶಾಸ್ತ್ರ ಇದ್ದೇನೆ ದೊಬ್ಬ ಕೂಗು ಯಾರಾದ್ರೂ ನೆಗ್ಲೆಕ್ಟ್ ಮಾಡಿದ್ರೆ, ಈ ಕುರುಬರ ಕೂಗು ಯಾರಾದ್ರೂ ನೆಗ್ಲೆಕ್ಟ್ ಮಾಡಿದ್ರೆ ನಿಮಗೂ ಒಳ್ಳೆಯದಾಗೋದಿಲ್ಲ. ಪೂಜ್ಯ ಎಲ್ಲ ಸ್ವಾಮೀಜಿಗಳಿಗೂ ಪಾದಾಭಿವಂದನೆ ನಮಿಸಿ, ಸಮಾರಂಭದ ಅಧ್ಯಕ್ಷರು ಹಿರಿಯರು ಆದ ವಿರೂಪಾಕ್ಷಪ್ಪನವರೇ, ಆದರೆ ವ್ಯತ್ಯಾಸ ಸಮಾಜಕ್ಕೆ ಪೂರಕವಾಗಬೇಕು, ಮಾರಕ ಆಗಬಾರದು. ಮಾರಕ ಆಗಿ ನಾವು ಯಾರು ಮುಂದೆ ಹೋಗೋಣ ಬನ್ನಿ ಅಂತ ನಾನು ಮಹಿಳೆಯರು ಕರೆ ಕೊಡ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಸಾಹಿತ್ಯ ವಹಿಸಿರ್ತಕ್ಕಂಥ ಕಾಗಿನೆಲೆ ಪೀಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಪರಮ ಪೂಜ್ಯ ಜಗದ್ಗುರು ನಿರಂಜನಾನಂದಪುರಿ ಮಹಾಸ್ವಾಮೀಜಿಯವರ ಅಡಿದಾವಳಿಗೆ ಭಕ್ತಿಪೂರ್ವಕ ನಮನಗಳನ್ನು ಸಮರ್ಪಿಸಿ, ಇನ್ನೋರ್ವ ಶ್ರೀಗಳಾಗಿ ನಿರ್ವಹಿಸಿರ್ತಕ್ಕಂಥ ಹಿರಿಯರು ಸಚಿವರಾಗಿರ್ತಕ್ಕಂಥ ಮಾನ್ಯ ಶ್ರೀ ಕೆ ಈಶ್ವರ ಸಾಹೇಬ್ರವರೇ, ಇನ್ನೋರ್ವ ಹಿರಿಯರು ಮಾಜಿ ಸಚಿವರಾಗಿರ್ತಕ್ಕಂಥ ಮಾನ್ಯ ರಾಷ್ಟ್ರೀಯರಾಗಿರ್ತಕ್ಕಂಥ ಎಲ್ಲ ಹಿರಿಯರೇ, ಸಭೆಯಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸಮಸ್ತ ಬಂಧುಗಳೇ, ಸಿಂಧನೂರು ನಗರದ ತಾಲೂಕು ಕ್ರೀಡಾಂಗಣದಲ್ಲಿ ಸೋಮವಾರ ನಡೆದ ರಾಜ್ಯ ಎಸ್ಟಿ ಮೀಸಲಾತಿ ಹೋರಾಟ ಸಮಿತಿಯಿಂದ ಹಮ್ಮಿಕೊಂಡಿದ್ದ ಕಲಬುರಗಿ ವಿಭಾಗೀಯ ಮಟ್ಟದ ಕುರುಬರ ಸಮಾವೇಶ ಉದ್ಘಾಟಿಸಿ ಅವರು ಮಾತನಾಡಿದರು. ಕುರುಬರನ್ನು ಎಸ್ಟಿಗೆ ಸೇರ್ಪಡೆ ಮಾಡಬೇಕೆಂಬ ಹೋರಾಟ ನಿನ್ನೆ ಮೊನ್ನೆಯದಲ್ಲ, ಸ್ವತಂತ್ರ ಪೂರ್ವದಿಂದಲೂ ನಡೆಯುತ್ತಿದೆ. ಆದರೆ ಧ್ವನಿ ಎತ್ತಿ ಆಳುವ ಸರ್ಕಾರಗಳ ಗಮನ ಸೆಳೆದಿಲ್ಲ. ಈಗ ನಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಎಸ್ಟಿ ಪಡೆದುಕೊಳ್ಳಬೇಕು, ಹೋರಾಟ ಆರಂಭಿಸಿದ್ದೇವೆ. ಈ ಹೋರಾಟ ಯಾವುದೇ ವ್ಯಕ್ತಿ ಪಕ್ಷದ ಪರ ಮತ್ತು ವಿರೋಧವಲ್ಲ ಎಂದರು. ಪ್ರಪಂಚದ ಯಾವುದೇ ದೇಶದಲ್ಲಿ ಹೆಣ್ಣನ್ನ ತಾಯಿ ಅಂತ ಕರೆಯಲ್ಲ, ಹೆಣ್ಣನ್ನ ತಾಯಿ ಅಂತ ಕರೆಯುವಂತ ದೇಶ ಭಾರತ ಮಾತ್ರ. ಅಂತ ತಾಯಿನ ರಾವಣ ಕರ್ಕೊಂಡೋಗಿ ಅಲ್ಲಿ ಅಶೋಕವನದಲ್ಲಿ ಇಟ್ಟಾಗ, ಆ ತಾಯಿನ ಕರ್ಕೊಂಡ್ಬರ್ಬೇಕಾದ್ರೆ ಸಮುದ್ರ ದಾಟ ಹೋಗ್ಬೇಕು ಅಂತಂದಾಗ ಸ್ವಾಮಿಗಳು ಹೇಳಿದ್ರು, ಆ ಹನುಮಂತನ ಎಬ್ಬಿಸ್ರಿ ಅವನ ಕೈಲಾಗತ್ತೆ ಅಂತ. ಹನುಮಂತನ ಎಬ್ಬಲ್ಲ, ಇವಾಗ ಎಬ್ಬಿಸಿದ್ರು. ಹನುಮಂತನ ಎಬ್ಬಿಸೋದಷ್ಟು ಸುಲಭ ಅಲ್ಲ. ಕೆಲವರು ನೀರು ಬಿಟ್ಟರು, ಕೆಲವರು ಕಲ್ಲು ತಗೊಂಡು ಹೊಡೆದ್ರು, ಕೆಲವರು ಜಿಗಿಟ್ಟಿದ್ರು. ಒಟ್ಟಾರೆ ಎದ್ದ ಹನುಮಂತ. ಎದ್ದ ಮೇಲೆ ಹೇಳಿದ ಹನುಮಂತ, ಯಾಕೆ ಎಬ್ಬಿಸ್ತ್ರಿ ಅಂತ. ನಮ್ಮ ತಾಯಿನ ಒಬ್ಬ ರಾಕ್ಷಸ ಕರ್ಕೊಂಡೋಗಿ ಅಲ್ಲಿ ಅಶೋಕವನದಲ್ಲಿ ಇಟ್ಟಿದ್ದಾನೆ, ಅವಳನ್ನ ವಾಪಸ್ ನಾವು ಕರ್ಕೊಂಡ್ಬರ್ಬೇಕು. ಆ ಶಕ್ತಿ ನಿನಗೆ ಮಾತ್ರ ಇರೋದು. ಆ ದಿಕ್ಕಿನಲ್ಲಿ ಪ್ರಯಾಣ ಮಾಡು, ಸಮುದ್ರವನ್ನು ದಾಟಿ ತಾಯಿನ ಕರ್ಕೊಂಬ ಅಂತ ಗುರುಗಳು ಹೇಳಿದಾಗ ರಾಮಾಯಣದ ವಿವರಕ್ಕೆ ಹೋಗಲ್ಲ ನಾನು. ಹನುಮಂತ ಆ ಗುರುಗಳು ಹೇಳಿದಂಥ ಮಾತನ್ನ, ಆದೇಶವನ್ನು ಪರಿಪಾಲನೆ ಮಾಡಿ ಆ ಕಡೆ ಹೋದ. ರಾಮಾಯಣದ ಯಶಸ್ವಿ ಆದ. ರಾಮನಿಗೆ ಪಟ್ಟಾಭಿಷೇಕ ಆಯಿತು. ಅದೆಲ್ಲ ನಿಮ್ಗೆ ಗೊತ್ತಿದೆ. ಈ ಹನುಮಂತ ಯಾರು? ನಾನಾ? ಅವ್ರು ಹೇಳಿದ ಮಾತೇ ಕೇಳಿ ಸಾಕಾಗಿದೆ ನನಗೆ. ನೀವು ಹನುಮಂತನ ಕಟ್ಬೇಡ, ಮುಗಿತು ನಿಮ್ಮ ಕತೆ. ಇಡೀ ಕರ್ನಾಟಕ ರಾಜ್ಯದ ಕುರುಬರ ಸಮಾಜ ಹನುಮಂತ ಇವತ್ತು ಜಾಗೃತಿ ಆಗಿದೆ. ಮಲ್ಕೊಂಡಿದ್ದು ನಾವು ಇಷ್ಟು ದಿನ. ಯಾಕೆ ಎಸ್ಟಿ ಬೇಕು? ಬಹಳ ಜನಕ್ಕೆ ಎಸ್ಟಿ ಆಗಬೇಕು ಅಂತ ಗೊತ್ತಿಲ್ಲ. ನಮ್ಮಮ್ಮ ಅಡಿಕೆ ಮಂಡಿನಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ರು. ದಿನಕ್ಕೆ 3 ರೂಪಾಯಿ ಕೂಲಿ. SSLC ತನಕ ನಾನು ಹೋದ್ಮೇಲೆ ನನಗೆ ಅನ್ನಿಸ್ತು, ನಮ್ಮ ಅಮ್ಮನಿಗೆ ಕೂಲಿ ಕೆಲಸ ಬಿಡಿಸಿ ನಮ್ಮ ಅಮ್ಮನ ನಾನು ಸಾಕಬೇಕು, ಬೇರೆ ಎಲ್ಲಾರು ಹೋಗಿ ಒಂದು ನೌಕರಿ ಸೇರ್ಕೋಬೇಕು ಅಂತ. ನಾನು ನಮ್ಮ ಅಮ್ಮನಿಗೆ ಹೇಳಿದೆ, ಅಮ್ಮ ನೀನು ಸಾಕು, ಇನ್ಮೇಲೆ ಕೂಲಿ ಕೆಲಸ ಮಾಡಬೇಡ, ನಾನು ನೌಕರಿ ಸೇರ್ಕೋತೀನಿ, ಗುಮಾಸ್ತ ಆಗ್ತೀನಿ, ಆ ಬರೋದು ಸಂಬಳದಿಂದ ನಿನಗೆ ನಾನು ಓದ್ತೀನಿ, ನಿನಗೆ ಸಾಕ್ತೀನಿ ಅಂದಾಗ ನನಗೆ ಕಪಾಳ ಕೊಡಿದ್ರು ನಮ್ಮಮ್ಮ. ನೀನು ನನಗೆ ಸಾಕೋದು ಬೇಡ, ನಾನೇ ನಿನಗೆ ಕಷ್ಟಪಟ್ಟು ಸಾಕ್ತೀನಿ, ನೀನು ಓದಿ ವಿದ್ಯಾವಂತನಾಗಬೇಕು ಅಂತ ಅಂದಾಗ ಒಬ್ಬ ತಾಯಿ ನನಗೆ ಕಷ್ಟಪಟ್ಟು ಓದಿಸಿದ ಮೇಲೆ ಇವತ್ತು ಮಂತ್ರಿ ಆಗೋದಕ್ಕೆ ಕಾರಣ ನನ್ನಂತ ಈ ರೀತಿ ತಾಯಿಯಂದ್ರ ಮುಖಾಂತರ ಇವತ್ತು ಮಂತ್ರಿ ಆಗಿದ್ದೇನೆ. ನಾನು ಇಂಜಿನಿಯರ್ ಆಗಲಿಲ್ಲ, ಡಾಕ್ಟರ್ ಆಗಲಿಲ್ಲ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಜನ ತಾಯಂದ್ರು ಕೂಲಿ ಮಾಡಿ ತನ್ನ ಮಕ್ಕಳಿಗೆ ಓದಿಸ್ಬೇಕು ಅಂತ ಪ್ರಯತ್ನ ನಡೆಸ್ತಾ ಇದ್ದಾರೆ. ನಾನೊಂದು ಪ್ರಶ್ನೆ ಕೇಳ್ತೀನಿ, ಯಾರು ಈಗ ತಪ್ಪು ತಿಳ್ಕೊಬಿಡಿ. ನಾನು BA BSc BCom ಪದವಿ ಪಾಸ್ ಮಾಡಿದ್ದೀನಿ ಅನ್ನೋರು ಕೈ ಎತ್ತಿ. ಪಾಸ್ ಆಗಿದೆ ಅನ್ನೋರು ಕೈ ಬಿಡಿ. ನಾನು ಇನ್ನೊಂದ್ಸರಿ ಸಲ, ಯಾಕೆ ಅಂತಂದ್ರೆ ಬಡತನ. ನನಗೆ ಅಕಸ್ಮಾತ್
ಅವತ್ತೇ ST ಸೀಟ್ ST ಮುಖಾಂತರ ಶಾಲೆಗೆ ಹೋಗೋದಕ್ಕೆ ಎಲ್ಲ ಸೌಲಭ್ಯಗಳು ಸಿಕ್ಬಿಟ್ಟಿದ್ರೆ ನಮ್ಮ ತಾಯಿ ಕೂಲಿ ಕೆಲಸ ಮಾಡೋಂಥ ಅವಶ್ಯಕತೆ ಇರಲಿಲ್ಲ. ಸರ್ಕಾರದ ಸೌಲಭ್ಯ ಪಡೆದು ನಾನು ಇಂಜಿನಿಯರೋ ಡಾಕ್ಟರ್ ಆಗ್ತಿದ್ದೆ, ಅನುಮಾನ ಇಲ್ಲ. ನಾನು ಇಲ್ಲಿ ಕೂತವ್ರಿಗೆ ಕೇಳ್ತೇನೆ, ನೀವತ್ತು ಕೂಲಿ ಕೆಲಸ ಮಾಡ್ತಿದ್ದೀರಿ, ನಿಮ್ಮ ಮಗನು ಕೂಲಿನಾಗಿರ್ಬೇಕಾ? ನಿನ್ನ ಮಗ ವಿದ್ಯಾವಂತ ಆಗ್ಬಾರ್ದ? ಇವತ್ತು ಅನೇಕರು ಅನೇಕ ಪ್ರಶ್ನೆ ಕೇಳ್ತಾರೆ. ತಿಂಥಣಿ ಕನಕಗುರು ಪೀಠದ ಸಿದ್ದರಾಮಾನಂದ ಪುರಿ ಮಹಾಸ್ವಾಮಿಗಳು ಮಾತನಾಡಿ, ಕುರುಬ ಸಮಾಜವನ್ನು STಗೆ ಸೇರಿಸಲು ಈ ಹಿಂದೆ 2004ರಿಂದ ಹಿಡಿದು 2017ರವರೆಗೆ ಕೇಂದ್ರ ಸರ್ಕಾರದಿಂದ ರಾಜ್ಯ ಸರ್ಕಾರಕ್ಕೆ ಶಿಫಾರಸು ಕಳುಹಿಸಿತ್ತು. ಆದರೆ ಆಗಿನ ಕುರುಬ ಸಮಾಜದ ಅಧಿಕಾರಿಗಳು ಹಾಗೂ ಶಾಸಕರು ಮತ್ತು ಚುನಾಯಿತ ಪ್ರತಿನಿಧಿಗಳ ನಿರ್ಲಕ್ಷ್ಯ ರಾಜ್ಯದಿಂದ ಆದರೆ ಆಗಿನ ಕುರುಬ ಸಮಾಜದ ಅಧಿಕಾರಿಗಳು ಹಾಗೂ ಶಾಸಕರು ಮತ್ತು ಚುನಾಯಿತ ಪ್ರತಿನಿಧಿಗಳ ನಿರ್ಲಕ್ಷ್ಯ ರಾಜ್ಯದಿಂದ ಶಿಫಾರಸು ಕಳುಹಿಸಿಲ್ಲ ಎಂದು ವಿಷಾದ ವ್ಯಕ್ತಪಡಿಸಿದ ಸ್ವಾಮೀಜಿ, ನಮ್ಮಲ್ಲಿರುವ ವ್ಯತ್ಯಾಸಗಳನ್ನು ಬದಲಾವಣೆ ಮಾಡಿಕೊಳ್ಳಬೇಕು. ಎಲ್ಲ ಮುಖಂಡರು ಒಂದಾಗಿ ಕುರುಬ ಸಮಾಜವನ್ನು STಗೆ ಸೇರ್ಪಡೆಯಾಗುವವರೆಗೂ ಹೋರಾಟ ನಡೆಸಬೇಕು. ಕುರುಬರು ಸಾಂಸ್ಕೃತಿಕ ದಿವಾಳಿಯತ್ತ ಸಾಗುತ್ತಿದ್ದೇವೆ. ಕುರುಬರು ಪ್ರತ್ಯೇಕ ಸಂಸ್ಕೃತಿ ಮರೆಯಬಾರದು. ಸಮಾಜದ ಶೈಕ್ಷಣಿಕವಾಗಿ ಅಭಿವೃದ್ಧಿ ಹೊಂದಿ ರಾಜಕೀಯ, ಆರ್ಥಿಕ ಹಾಗೂ ಸಾಮಾಜಿಕ ಸ್ಥಾನಮಾನಗಳನ್ನು ಪಡೆಯಬೇಕು ಎಂದರು. ಕಳಿಸಿತೆ ಕುರುಬರನ್ನ STಗೆ ಸೇರಿಸೋದಕ್ಕೆ ಶಿಫಾರಸನ್ನ ಕಳಿಸ್ರಿ ಅಂತ 2004ರಲ್ಲಿ, 2012ರಲ್ಲಿ, 2015ರಲ್ಲಿ, 2017ರಲ್ಲಿ ಇದುವರೆಗೆ ಅದಕ್ಕೆ ಉತ್ತರವನ್ನ ಕೊಡೋದಕ್ಕೆ ಆಗಿಲ್ಲ. ಸರ್ಕಾರದಲ್ಲಿ ಇರುವಂಥವರು ಶಾಸಕರಿರಲಿ, ಮಂತ್ರಿಗಳಿರಲಿ, ಅಧಿಕಾರಿಗಳಿರಲಿ ಆ ಕೆಲಸವನ್ನ ಮಾಡೋ ಅವಶ್ಯಕತೆ ಬಹಳ ಐತೆ. ಈಗಾಗಲೇ ಕುಲಶಾಸ್ತ್ರೀಯ ಅಧ್ಯಯನ ನಡೆದೈತೆ. ಈ ವೇದಿಕೆ ಮುಖಾಂತರನ ಆಗುವಂತಹ ಕೆಲಸವನ್ನ ನಾನು ಹೇಳ್ತೀನಿ. ಕುಲಶಾಸ್ತ್ರೀಯ ಅಧ್ಯಯನ ಹೋಗಬೇಕು. ನೀವು ಹೆಂಗೆ ಪ್ರತ್ಯೇಕ ಕೇಳ್ತಾರೆ, ನೀವು ಹೆಂಗೆ, ನಿಮ್ಮ ಸಂಸ್ಕೃತಿ ಹೆಂಗೆ ಪ್ರತ್ಯೇಕ? ನೀವು ಜನ ಸಮುದಾಯದೊಂದಿಗೆ ನಾಚಿಕೆಯಿಂದ ಇದ್ದೀರೋ? ನೀವು ಹೌದು, ನಾವು ಅಡವಿಯಲ್ಲಿರುವಂಥ ಕುರಿ ಕಾಯುವಂತಹ ಜನ. ಇವತ್ತು ನಮ್ಮಲ್ಲೂ ಬಹಳಷ್ಟು ಗುಂಪು ವ್ಯತ್ಯಾಸಗಳಾಗಿದ್ದಾವೆ. ಅಡವಿಯ ಕುರಿಗಾರರೇ ಬೇರೆ ಆಗಿದ್ದಾರೆ, ಊರಿನ ಕುರುಬರೇ ಬೇರೆ ಆಗಿದ್ದಾರೆ, ಅಧಿಕಾರಿ ವರ್ಗದ, ರಾಜಕೀಯ ವರ್ಗದ ಜನನೇ ಬೇರೆ ಆಗಿದ್ದಾರೆ. ಇವೆಲ್ಲವನ್ನೂ ಇವರ ನಡುವೆ ಸಂಪರ್ಕ ಸಾಧಿಸುವಂಥ ಕೆಲಸವನ್ನ ಮಠಾಧೀಶರು ಇವತ್ತು ನಾವು ಮಾಡ್ತಾ ಇದ್ದೀವಿ. ನಮಗೆ ಮುಖ್ಯಮಂತ್ರಿನ ವಂದನೆ, ಸಾಮಾನ್ಯ ಕುರುಬನ ವಂದನೆ. ಹಾಗಾಗಿ ನಾವು ಯಾರ್ದೋ ಮನೆಗೋಗಿ ಹೊಡೆದು ಅಥವಾ ಗೌರವ ಕೊಟ್ಟಿದ ತಕ್ಷಣ ಅವ್ರಿಗೆ ಮರ್ಯಾದೆ ಸಲ್ಲಿಸುವಂತಹ ಜಾಯಮಾನ ಮಠಾಧೀಶರಲ್ಲಿ ಇರೋದಿಲ್ಲ. ಹಾಗಾಗಿ ಎಲ್ಲರನ್ನ, ಸಾಮಾನ್ಯ ಕುರಿಗಾರರನ್ನ, ಊರಿನ ಕುರುಬರನ್ನ, ಅಡವಿಯಲ್ಲಿರುವಂಥ ಕುರಿಗಾರ ನೋಡ್ರಿ, ಇವತ್ತು ಸುಡುಗಾಡಿಸಿದ್ರನ್ನ ನೀವು ನೋಡಿದ್ರಿ. ಈ ಪರಂಪರೆ ನಮಗೆ ಗೊತ್ತಿಲ್ಲ. ಎಳವರನ್ನ ನೀವು ಕೇಳಿದಿರಿ. ಇಡೀ ಹಾಲುಮತ ಪರಂಪರೆಯ, ಬೀರದೇವರ ಪರಂಪರೆಯ ಎಲ್ಲ ಇತಿಹಾಸ ಇರ್ತಕ್ಕಂಥದ್ದು ಟಗರ ಜೋಗಿಗಳ ಹತ್ರ. ನನಗೆ ಎಷ್ಟು ನೋವಾಗುತ್ತೆ. ಇವತ್ತು ಟಗರ ಜೋಗಿಗಳಲ್ಲಿ ಸುಮಾರು 25 ಭಾಗ ಕ್ರಿಶ್ಚಿಯನ್ರ ಕನ್ವರ್ಟ್ ಆಗಿದ್ದಾರೆ. ಎಳವ ಸಮುದಾಯದಲ್ಲಿ ಎಲ್ಲ ಜಾತಿ ಜನಾಂಗದಲ್ಲಿದ್ದಾರೆ ಖರೆ. ಮೂಲತಃ ಹಾಲುಮತ ಸಮುದಾಯ ವೀರಶೈವ ಲಿಂಗಾಯತರ ಕನ್ವರ್ಟ್ ಆಗಿದ್ದಾರೆ. ಎಷ್ಟು ದುಃಖ ಆಗುತ್ತೆ ನಮಗಂದ್ರೆ, ಮೊನ್ನೆ ಒಂದು ತಿಂಗಳ ಹಿಂದೆ ಶೇಖರ್ ಬಂದಿಲ್ಲ, ಬಳ್ಳಾರಿ ಮೂಡ ಅಧ್ಯಕ್ಷ. ಅದೇ ಪಕ್ಕದಲ್ಲಿ ಕಪ್ಪಗಲ್ಲಿರಬೇಕು. ಕಪ್ಪಗಲ್ಲಲ್ಲಿ ಶಿರ್ವಾರ ಒಂದು ಇಡೀ ಕುಟುಂಬ, 14 ಮನೆ, ಇಡೀ ಕುಟುಂಬ ಎಲ್ಲ ಅಣ್ಣ, ತಂಗಿ, ತಮ್ಮ, ಬಳಗ ಎಲ್ಲ ಕ್ರಿಶ್ಚಿಯನ್ರ ಕನ್ವರ್ಟ್ ಆಗ್ಬಿಟ್ಟಿದ್ದಾರೆ. ನಾವು ಎಷ್ಟರ ಮಟ್ಟಿಗೆ ಸ್ವಾಭಿಮಾನಗೇಡಿಗಳಾಗಿದ್ದೀವಿ. ಸಾಂಸ್ಕೃತಿಕ ದಿವಾಳಿತನ ಏನು ಮಾಡುತ್ತೆ ಅಂತಂದ್ರೆ, ಸಂಸ್ಕೃತೀಕರಣಕ್ಕೆ ಆದಿಯನ್ನ ಮಾಡಿಕೊಡುತ್ತೆ. ಸಾಂಸ್ಕೃತಿಕ ದಿವಾಳಿತನ. ಬೀರಪ್ಪನ ಮರೆತ್ರೆ ನಮಗೆ ಭವಿಷ್ಯ ಇಲ್ಲ, ಮೈಲಾರಲಿಂಗನ ಮರೆತ್ರೆ ಭವಿಷ್ಯ ಇಲ್ಲ. ಕಂಬಳಿ, ಭಂಡಾರ, ಡೊಳ್ಳು
ಸಂಸ್ಕೃತಿಯನ್ನು ಮರೆತರೆ ನಮಗೆ ಭವಿಷ್ಯ ಇಲ್ಲ. ಅವನ್ನೆಲ್ಲವನ್ನ ಪ್ರಿಮಿಟಿವ್ ಟ್ರೈಬಲ್ ಐಡೆಂಟಿಟೀಸ್ ಅಂತಾರೆ ಅವಕ್ಕೆಲ್ಲನ. ಈ ಐಡೆಂಟಿಟೀಸ್ ನಾವು ಪ್ರತ್ಯೇಕ ಸಂಸ್ಕೃತಿಯವರು, ಗುಂಪಿನಲ್ಲಿರುವಂಥವ್ರು ಕೇಳ್ತಾರೆ. ಅದು ಯಮನಪ್ಪ ಕೊಪ್ಪದ ಇಲ್ಲಿದ್ದಾರೆ ಕೆಲವರೇ. ಹಾಗಾಗಿ ಈ ಪದ್ಧತಿ ಪ್ರಕಾರ ಎಲ್ಲ ಗುಣಲಕ್ಷಣ ಇರುವಂತಹ ಈ ಸಮುದಾಯವನ್ನು ಕುಲಶಾಸ್ತ್ರೀಯ ಅಧ್ಯಯನ ನಡೆದೈತೆ. ಈ ವೇದಿಕೆ ಮುಖಾಂತರ ಕನಕ ಗುರುಪೀಠದ ಮುಖಾಂತರ ಸರ್ಕಾರಕ್ಕೆ ಕೇಳ್ತೀವಿ, ಆದಷ್ಟು ಬೇಗ ಕುಲಶಾಸ್ತ್ರೀಯ ಅಧ್ಯಯನವನ್ನು 1 ತಿಂಗಳಲ್ಲಿ, ಆಗಲೇ 6 ತಿಂಗಳಲ್ಲೇ ಮಾಡಬೇಕು ಅಂತ ಐತೆ. ಅದ್ರ ಮೇಲೆ ಆಗಲೇ 1 ವರ್ಷ ಆಗೈತೆ. ನಾವಿನ್ನೂ ಸುಮ್ಮನೆ ಕುಂತಿದ್ದೀವಿ, ಮತ್ತೆ ಹೊಸ್ದಾಗಿ ಅಪ್ಲಿಕೇಶನ್ ಕೊಡೋಕೆ ಹೋಗ್ತಾ ಇದ್ದೀವಿ. ಇದು ತಪ್ಪು. ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡಬೇಕಾಗೈತೆ. ಪಾದಯಾತ್ರೆಯ ನಂತರ ನಮಗೆ ಮತ್ತೆ ಸ್ಪಷ್ಟ ರೂಪವನ್ನು ನಮಗೆ ಸಿಗುತ್ತೆ, ಏನೇನು ಮಾಡಬೇಕು ಅನ್ನುವಂಥದ್ದು. ಹಾಗಾಗಿ ಬಂಧುಗಳೇ, ಹಣಬಲ, ತೋಳುಬಲ, ನನಗೆ ಬೇಕಾದಂಗೆ ಜನಸಂಖ್ಯೆ ಐತೆ ಅನ್ನೋದಕ್ಕಿಂತ ವಿವೇಕ ಬಲ ಬಹಳ ದೊಡ್ಡ ಶಕ್ತಿಯನ್ನು ನೀಡುತ್ತೆ. ಯಾವತ್ತೂ ವಿವೇಕವೇ ಜಗತ್ತನ್ನು ಆಳುತ್ತೆ. ಆ ವಿವೇಕ ಶಕ್ತಿಯನ್ನು ಉಪಯೋಗಿಸಿ ಎಸ್ಟಿ ಹೋರಾಟ ಸಮಿತಿ ಅಧ್ಯಕ್ಷ ಮಾಜಿ ಸಂಸದ ಕೆ ವಿರೂಪಾಕ್ಷಪ್ಪ ಮಾತನಾಡಿ, ಕುರುಬರಿಂದ ಓಟ್ ಹಾಕಿಸಿಕೊಂಡು ಗೆದ್ದು ಅಧಿಕಾರ ಅನುಭವಿಸಿದವರು ದುರಹಂಕಾರಿಯಾಗಿದ್ದಾರೆ. ಅವರಿಗೆ ಕುರುಬರ ಬಗ್ಗೆ ಕಾಳಜಿ ಇಲ್ಲ. ಹಳೆ ಮೈಸೂರು ಮಾತ್ರ ಅವರಿಗೆ ಬೇಕಾಗಿದೆ. ಉತ್ತರ ಕರ್ನಾಟಕದವರು ಬೇಡವಾಗಿದ್ದಾರೆ ಎಂದು ತಮ್ಮ ಭಾಷಣದುದ್ದಕ್ಕೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಟೀಕಿಸುತ್ತಲೇ ವಾಗ್ದಾಳಿ ನಡೆಸಿದರು. ಹೋರಾಟ ಬೀದಿಯಲ್ಲಿ ಹೋರಾಟ ಮಾಡುವಂತ ಪ್ರಸಂಗ ಯಾಕೆ ಬಂತು? ಇದು ಬಹಳ ಸೋಜಿಗವಾದಂಥ ಅನಿವಾರ್ಯವಾದಂಥ ಮಾತು ಕೂಡ ಹೌದು. ನಾನು ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತೇನೆ. ನಮ್ಮನ್ನು ಆಳಿರ್ತಕ್ಕಂಥ ನಾಯಕರು, ಕರ್ನಾಟಕ ರಾಜ್ಯದ ನಿಮ್ಮಿಂದ ಚುನಾಯಿತರಾಗಿರ್ತಕ್ಕಂಥ ನಾಯಕರು ಏನು ಕತ್ತೆ ಕಾದ್ರ ಅನ್ನುವಂಥ ಪ್ರಶ್ನೆ ಎಲ್ಲರೂ ನಾವು ಮಾಡಬೇಕಾಗ್ತದೆ. ನಾವಿವತ್ತು ಈ ಹೋರಾಟ ಅನಿವಾರ್ಯ. ನಮಗೆಂದೋ ಆಗಬೇಕಾಗಿರ್ತಕ್ಕಂಥ ಈ ಎಸ್ ಟಿ ಮೀಸಲಾತಿ ಸ್ವಾತಂತ್ರ್ಯ ಸಿಕ್ಕಿ 73 ವರ್ಷಗಳಾದರೂ ಕೂಡ ನಮಗೆ ಅವಕಾಶ ಮಾಡಿಕೊಡಲಿಲ್ಲ ಅನ್ನುವಂಥದ್ದು ಯಾರು? ನಾವು ನೀವಲ್ಲ. ಅಸೆಂಬ್ಲಿಯಲ್ಲಿ, ಪಾರ್ಲಿಮೆಂಟಲ್ಲಿ ನಾವ್ಯಾರಾದ್ರೂ ಮಾತಾಡ್ಲಿಕ್ಕಾಗತ್ತಾ? ನೀವ್ಯಾರಾದ್ರೂ ಮಾತಾಡ್ಲಿಕ್ಕಾಗತ್ತಾ? ಇದನ್ನು ಮಾಡಬೇಕಾಗಿರುವಂಥವ್ರು ನಿಮ್ಮಿಂದ ಚುನಾಯಿತರಾಗಿರ್ತಕ್ಕಂಥ ನಾಯಕರುಗಳು. ಯಾಕೆ ಮಾಡಲಿಲ್ಲ? ಅವ್ರ ಜವಾಬ್ದಾರಿ ಅಲ್ಲ. ಇವತ್ತು ಮಾತಾಡ್ತಾರೆ ಏನೇನೋ. ಹೌದು ತಾನೆ? ನೀವು ಚಪ್ಪಳಿ ಹೊಡಿತೀರಿ, ಅವ್ರ ಹೆಸರು ಎತ್ತಿದ್ರು ಕೂಡ ಚಪ್ಪಳಿ ಹೊಡಿತೀರಿ. ಏನು ಮಾಡ್ಯಾರಯ್ಯ ನಿಮಗೆ? ಏನು ಮಾಡ್ಯಾರ? ಇವತ್ತು ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕ ನಂತರ ಪುಣ್ಯಾತ್ಮ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟಾರೆ ಈ ದೇಶಕ್ಕೆ ಅಂತ ಹೇಳಿ ನಮಗೆ ಹೋರಾಟದ ಹಕ್ಕು ಬಂದಿದೆ ಅಂತ ಹೋರಾಟ ಮಾಡ್ತಾ ಇದ್ದೇವೆ. ಇಲ್ಲದಿದ್ರೆ ಈ ಹೋರಾಟ ಮಾಡುವ ಹಕ್ಕು ಕೂಡ ನಮಗಿರ್ತಾ ಇದ್ದಿಲ್ಲ. ಆ ಸಂವಿಧಾನ ಅವಕಾಶವನ್ನು ನಮಗೆ ಕಲ್ಪಿಸಿಕೊಟ್ಟಿರ್ತಕ್ಕಂಥದ್ದು. ಹೋರಾಟ ಮಾಡದೆ ಹೋದ್ರೆ ಯಾವುದೇ ಸರ್ಕಾರ, ಯಾವುದೇ ನಾಯಕರು ಕೂಡ ಕಣ್ಣು ತೆರೆಯಲಿಕ್ಕೆ ಸಾಧ್ಯ ಇಲ್ಲ. ಈ ಹೋರಾಟ ಅನಿವಾರ್ಯ. ಇಲ್ಲಿ ವಿವೇಕದ ಮಾತುಗಳು ಬರ್ತವೆ. ವಿವೇಕ ಯಾರಿಗಿರಬೇಕಾಗಿತ್ತು ಅನ್ನುವಂಥದ್ದು ಕೂಡ ಪ್ರಶ್ನೆ ಬರ್ತದೆ. ವಿವೇಕ ನಿಮಗೆಲ್ಲ ಇರಬೇಕಾದದ್ದು. ನಮ್ಮಿಂದ ಆಯ್ಕೆ ಆಗಿದ್ದಂಥ ನಾಯಕರಿಗೆ ವಿವೇಕ ಇರಬೇಕಾಗಿತ್ತು. ನಾವೇನು ಗೌರವದಿಂದ ಕುರ್ಚಿ ಮೇಲೆ ಕೂಡಿಸಿದೀವಲ್ಲ, ಅವ್ರಿಗೆ ವಿವೇಕ ಇರಬೇಕಾಗಿತ್ತು. ಈಗ ನಮಗೇನು ಲಾಭ ಸಿಗುತ್ತೆ ಅಂತ ಯಾರಿಗಾದ್ರೂ ಗೊತ್ತಿದೆಯಾ? ನಾಯಕರುಗಳಿಗೆ ಗೊತ್ತಿಲ್ಲ, ನಮಗೆ ಗೊತ್ತಿದ್ದಿಲ್ಲ. ಇನ್ನು ಸಾಮಾನ್ಯ ಜನರಿಗೆ ಅದು ಗೊತ್ತಾಗಲಿಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ನಿಮಗೆ ಅದನ್ನು ಮನವರಿಕೆ ಮಾಡಿಕೊಳ್ಳುವಂಥದ್ದು ಕೂಡ ಅಷ್ಟೇ ಮುಖ್ಯ. ಈ ಸಮಾವೇಶ ಸರ್ಕಾರಗಳ ಮೇಲೆ ಒತ್ತಡ ಹಾಕಬೇಕು ಅನ್ನೋದು ಒಂದು ಕಾರಣ ಇದ್ರೆ, ಎರಡನೇ ಕಾರಣ ನಿಮ್ಮೆಲ್ಲರಿಗೂ ಕೂಡ ಈ ಅರಿವು ಮೂಡಿಸುವಂಥ ಕೆಲಸವನ್ನು ಮಾಡಬೇಕು ಅನ್ನುವಂಥದ್ದು ಎರಡನೇ ಕಾರಣ ಅಂತ. ಅದೆಲ್ಲರೂ ನಾವು ತಿಳ್ಕೊಳ್ಬೇಕಾಗಿದೆ. ನಮ್ಮ ಹಕ್ಕೇನು? ಬರೀ ಚುನಾವಣೆ ಬಂದಾಗ ಓಟ್ ಕೊಟ್ಟು ಆರಿಸಿ ಕಳಿಸೋದು ಪ್ರಶ್ನೆ ಅಲ್ಲ. ನಮ್ಮ ಹಕ್ಕು, ನಮ್ಮ ಬೇಡಿಕೆಗಳನ್ನು ಕೇಳುವಂಥದ್ದು ನಮ್ಮ ಹಕ್ಕು. ಇವತ್ತು ಅನೇಕ ಐತಿಹಾಸಿಕ ಹಿನ್ನೆಲೆ ಹೊಂದಿರತಕ್ಕಂಥ ಈ ಸಮಾಜ ಎಂದೋ ನಮಗೆ ಎಸ್ ಟಿ ಮೀಸಲಾತಿ ಸಿಗಬೇಕಾಗಿತ್ತು. ನಮ್ಮ ಮನೆಗೆ ಕೊಡ್ತೀವಂತ ಬಂದರೂ ಕೂಡ ತಗೊಳ್ಳಲಾರದಂಥ ವಾತಾವರಣ ಇಂದಿನ ಸಂದರ್ಭದಲ್ಲಿ ನಡೆದಿರುವ ಕಾರಣದಿಂದ ನಾವು ಇವತ್ತಿನವರೆಗೆ ಎಸ್ ಟಿ ಮೀಸಲಾತಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಆಗಲಿಲ್ಲ ಅನ್ನುವಂಥದ್ದು ನೋವು ನಮ್ಮೆಲ್ಲರಿಗೂ ಕೂಡ ಇರ್ತಕ್ಕಂಥದ್ದು. ನಾವು ಗುಲ್ಬರ್ಗ, ಬೀದರ್, ನಮ್ಮ ಯಾದಗಿರಿ ರೆಕಮೆಂಡ್ ಮಾಡೋ ಸಮಯದಲ್ಲಿ ಬೇಡ್ಕೊಂಡ್ವಿ
ಸ್ವಾಮಿ ಹೈದರಾಬಾದ್ ಕರ್ನಾಟಕ ಒಂದು ಕೂಡಿಸಿ ಕಳಿಸ್ರಿ, ಆಗಲ್ಲ. ನಾವು ಮುಗುಡಪ್ಪನವ್ರು 2016 ಡೆಲ್ಲಿಗೆ ಹೋಗಿದ್ವಿ ನಿಯೋಗ ತಗೊಂಡು. ನಾವು ದಿಲ್ಲಿಗೆ ನಿಯೋಗ ತಗೊಂಡು ಹೋದಾಗ ಹಳೆ ಮೈಸೂರವರಿಗೆ ಇದು ಬೇಕಾಗಿಲ್ಲ, ನಿಮ್ಮೆಲ್ಲರಿಗೂ ಗೊತ್ತಾಗಲ್ಲ. ಇವತ್ತು ಈ ಕರ್ನಾಟಕ ರಾಜ್ಯದಲ್ಲಿ ಕಬ್ಬೇರು, ಉಪ್ಪಾರು, ಇನ್ನಿತರ ಜನ ಪ್ರವರ್ಗ 1ರಲ್ಲಿ ಇರೋದ್ರಿಂದ ಅವ್ರ ಮಕ್ಕಳಿಗೆ ಉನ್ನತ ಶಿಕ್ಷಣ ಪಡೀಲಿಕ್ಕೆ, ಡಾಕ್ಟರ್, ಇಂಜಿನಿಯರ್ ಆಗಲಿಕ್ಕೆ ಸರ್ಕಾರನೇ ವೆಚ್ಚ ಮಾಡ್ತದೆ. ನಮ್ಮ ಮಕ್ಕಳಿಗಿಲ್ಲ. ಪ್ರವರ್ಗ 1 ಮಾಡ್ರಿ ಅಂತ ಕೈ ಮುಗಿದು ಬೇಡಿಕೊಂಡ್ವಿ, ಪ್ರವರ್ಗ 1 ಮಾಡಲಿಲ್ಲ. ನೀವೇನು ಓಟ್ ಹಾಕಿ ಆರಿಸಿ ಕಳಿಸಿದ್ರಲ್ಲ, ಅವ್ರು ಮಾಡಲಿಲ್ಲ 1. ಇನ್ನು ST ಮಾಡಕ್ಕೆ ನಿಮಗೆ ಸಪೋರ್ಟ್ ಮಾಡ್ತಾರೆ ಅವರು? ಪ್ರವರ್ಗ 1 ಕೊಡಲಾರದ ವ್ಯಕ್ತಿ ಇನ್ನು ST ಮಾಡ್ಲಿಕ್ಕೆ ಸಾಧ್ಯತೆ ಇದೆಯಾ? STಗೆ ಸಪೋರ್ಟ್ ಮಾಡ್ತಾರ? ಅವ್ರಿಗೆ ನಮ್ಮ ನೋವು ಇಲ್ಲ, ನಮ್ಮ ಹಸಿವು ಅವ್ರಿಗೆ ಇಲ್ಲ ಕಣಯ್ಯ. ಹೊಟ್ಟೆ ತುಂಬೈತೆ, ಆರಾಮ್ ಪಲ್ಲಕ್ಕೆ ಮೆರೆದಾರೆ, ಇನ್ನೂ ಸಾಯ ತನಕ ಮೆರಿಬೇಕು ಅಂತಾರೆ. ಮೆರೆಸ್ತಾರ? ಪಲ್ಲಕ್ಕೆ ಮೆರೆಸ್ತ್ರೇನಪ್ಪ? ಮತ್ತೆ ಯಾಕೆ ಚಪ್ಪಳಿ ಬಿಡ್ತೀರಯ್ಯ? ಯಾಕಯ್ಯ ಚಪ್ಪಳಿ ಬಿಡ್ತೀರಿ? ನಿಮ್ಗೆ ಏನು ಹಣೆ ಬರ? ನಿಮ್ಮ ಹಣೆ ಬರ ನೀವೇ ಬರ್ಕೊತ್ರಲ್ಲ. ನಿಮ್ಮ ಹಣೆ ಬರ ಸರಿಗೆ ನೋಡ್ಕೊಳ್ರಿ ಏನಾಗಿದೆ ಅಂತ. ಇವತ್ತು ನಮ್ಮ ಪರಿಸ್ಥಿತಿ ಏನಿದೆ? 73 ವರ್ಷ ಆದರೂ ಶಿಕ್ಷಣದ ಪರಿಸ್ಥಿತಿ ಏನಿದೆ? ನಿಮ್ಮ ಮಕ್ಕಳಿಗೆ ಒಂದು ಡಾಕ್ಟರ್ ತಗೊಳ್ಬೇಕು ಅಂದ್ರೆ ಕೋಟಿಗಟ್ಟಲೆ ಖರ್ಚು ಮಾಡಬೇಕು, ಸಾಧ್ಯತೆ ಇದೆಯಾ? ST ಆದರೆ ಮಾತ್ರ ನಿಮ್ಮ ಮಕ್ಕಳಿಗೆ ಪುಕ್ಕಟೆಯಾಗಿ ಡಾಕ್ಟರ್ ಆಗ್ತಾರೆ, ಪುಕ್ಕಟೆಯಾಗಿ ಇಂಜಿನಿಯರ್ ಆಗ್ತಾರೆ, ಪುಕ್ಕಟೆಯಾಗಿ IAS ಆಗ್ತಾರೆ, IPS ಆಗ್ತಾರೆ, IFS ಆಗ್ತಾರೆ. ನಿಮ್ಮ ಮಕ್ಕಳು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, IAS ಆಗಬೇಕು, IFS ಆಗಬೇಕು ಅಂದರೆ ST ಬೇಕೋ ಬೇಡ? ಇದನ್ನು ನೀವೆಲ್ಲರೂ ಕೂಡ ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು. ಬಹಳ ಅರ್ಥಪೂರ್ಣವಾಗಿ ಆ ಆರ್ಥಿಕ ಶಕ್ತಿ ST ಆಗೋದ್ರಿಂದ ನಮಗೆ ಆರ್ಥಿಕ ಶಕ್ತಿ ಸಿಗ್ತದೆ. ಒಕ್ಕಲಿಗನೂ ಆರ್ಥಿಕ ಶಕ್ತಿ ಸಿಗ್ತದೆ, ಒಕ್ಕಲಿಗರಿಗೂ ಸಿಗ್ತದೆ, ಬಡವರಿಗೂ, ಕೂಲಿ ಮಾಡೋರಿಗೂ ಕೂಡ ಸಿಗ್ತದೆ, ಯಾವುದೇ ಉದ್ಯೋಗ ಮಾಡೋರಿಗೂ ಕೂಡ 90% ಸಬ್ಸಿಡಿಯಲ್ಲಿ 4% ಸಾಲ ಕೊಡುವಂಥ ವ್ಯವಸ್ಥೆ ಇವತ್ತು ದೇಶದಲ್ಲಿರುವಂತಹದ್ದು. ಈ ಅವಕಾಶವನ್ನು ನಾವು ಪಡ್ಕೊಳ್ಬೇಕು ಅನ್ನುವಂತಹ ವಿಚಾರ ಇಟ್ಕೊಂಡು ಇವತ್ತು ST ಹೋರಾಟ ಮಾಡ್ತಾ ಇದ್ದೀವಿ. ವಿವೇಕ ಇದೆ ನಮಗೆ, ನಾವೇನು ದಡ್ರೇನಲ್ಲ. ನನಗನ್ಸ್ಬಿಟ್ಟಿಗೆ ನಾವು ಈ ಹೋರಾಟ ಮಾಡೋರೆಲ್ಲ ದಡ್ರ ಅಂತ ಯಾರನ್ನ ತಿಳ್ಕೊಂಡಿದ್ರೆ ಅವ್ರು ಎಷ್ಟು ಮಟ್ಟಿಗೆ ಶಾಣೆನೋ ಗೊತ್ತಿಲ್ಲ. ಅವ್ರ ಉಪದೇಶ ನಮಗೆ ಅವಾಗಲೇ ಕೊಡಬೇಕಾಗಿತ್ತು. ಅವ್ರು ಯಾಕೆ ನಮ್ಗೆ ಉಪದೇಶ ಕೊಡಲಿಲ್ಲ ಗೊತ್ತಿಲ್ಲ. ಅವ್ರ ಉಪದೇಶ ಕೊಟ್ಟಿದ್ರೆ ನಾವು ಅವ್ರ ಉಪದೇಶದಿಂದಲೇ ನಡ್ಕೊಳ್ತಿದ್ವಿ ಬಾಬಾ. ಹಾಗಾಗಿ ಇವತ್ತು ನಾವು ಕೇಂದ್ರಕ್ಕೆ ಹೋಗಿ ಮನವಿ ಕೊಟ್ಟು ಬಂದಿದ್ದೇವೆ. ರಾಜ್ಯ ಸರ್ಕಾರದ ಒಂದು ಮನವಿ ಇದೆ, ಸಹಜ ಕುಲಶಾಸ್ತ್ರ ಅಧ್ಯಯನ ಬೇಡ ಅಂತ ನಾನು ಹೇಳ್ತಾ ಇದ್ದೆ. 2-3 ಕಾರಣಗಳಿದ್ದಾವೆ. ಅನೇಕ ಉದಾಹರಣೆಗಳು ಈ ದೇಶದಲ್ಲಿರುವಂತಹದ್ದನ್ನು ನಾವು ಕಾಣ್ತೇವೆ. ತಳವಾರು ಪರಿವಾರನ ಕೆಲವೇ ತಿಂಗಳ ಹಿಂದೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿತ್ತು. ಯಾವ ಕುಲಶಾಸ್ತ್ರ ಅಧ್ಯಯನ ಇತ್ತು? ಎಲ್ಲೂ ಕುಲಶಾಸ್ತ್ರ ಅಧ್ಯಯನ ಇದ್ದಿಲ್ಲ, ಅಲ್ಲೂ ಕುಲಶಾಸ್ತ್ರ ಅಧ್ಯಯನ ಇಲ್ಲ. ಬೇಕು ಅಂದರೆ ಸರ್ಕಾರ ಏನಾದರೂ ಮಾಡಬಹುದು. ಅನೇಕ ಉದಾಹರಣೆಗಳಿರುವಂತಹದ್ದನ್ನು ನಾವು ಕಾಣ್ತೇವೆ. ನಮ್ಮದು ಬಹಳ ವಿಶೇಷವಾಗಿ ಕರ್ನಾಟಕ ರಾಜ್ಯದಲ್ಲಿ ಕೊಡಗಿನಲ್ಲಿ ಕುರುಬರನ್ನ STಗೆ ಸೇರಿಸಲಾಗಿದೆ. ಆ ಬ್ರಾಕೆಟ್ ಹಾಕಲಾಗಿದೆ. ಆ ಬ್ರಾಕೆಟ್ ತೆಗೆದ್ರೆ ಸಾಕು, ನಾವು ST ಇಡೀ ಕರ್ನಾಟಕ ರಾಜ್ಯಕ್ಕೆ ವಿಸ್ತರಿಸಬೇಕು ಅನ್ನುವಂತಹದ್ದು ಒಂದು ಕೂಡ ನಮ್ಮ ಬೇಡಿಕೆ. ಅಧ್ಯಯನ ಇರಲಾರದೆ ಮಾಡಬಹುದು ಅನ್ನುವಂತಹದ್ದು ನಮ್ಮ ಅನಿಸಿಕೆ. ಆಗಲಿ ತಪ್ಪು, ನಮ್ಮ ಅನಿಸಿಕೆ ತಪ್ಪು ಒಪ್ಪೋ, ಕುಲಶಾಸ್ತ್ರ ಅಧ್ಯಯನ ಪ್ರಯತ್ನ ಮಾಡ್ತೇವೆ. ಪ್ರಯತ್ನದ ಮೂಲಕ ಈ ಹೋರಾಟವನ್ನು ಮುಂದುವರಿಸುವಂಥ ಕೆಲಸ ಮಾಡ್ತೇವೆ ಅನ್ನುವಂಥದ್ದು. ಹಾಗಾಗಿ ನಿಮ್ಮ ಜವಾಬ್ದಾರಿ ಬಹಳ ಪ್ರಮುಖವಾಗಿರುವಂಥದ್ದು. ನೀವು ಯಾರನ್ನ ಹೆಸರೆತ್ತಿದ್ರೆ ಕಂಡಂಗೆ ಹೋಗಿ ಚಪ್ಪಳ ಹೊಡೆಯೋದು ಮೊದಲು ಬಿಡ್ರಿ. ನಿಮಗೆ ಯಾರು ಅನ್ಯಾಯ ಮಾಡ್ತಾರೆ, ಯಾರು ನಿಮ್ಮ ಓಟಿನಿಂದ ಅಧಿಕಾರ ಪಡ್ಕೊಂಡು ಯಾರು ನಿಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಂಡು ಚಪ್ಪಳ ಬಿಡ್ರಿ. ಅದನ್ನು ಅರ್ಥ ಮಾಡ್ಕೊಳ್ಳೋದ್ರೆ ನೀವು ಯೋಗ್ಯರಾಗಲ್ಲ. ಏನು ಮಾಡಬಲ್ಲೆ ನಾನು? ಸಾಯ ತನಕ ನಾನೇ ಮೆರಿಬೇಕಾ? ಸಾಯ ತನಕ ನಾನೇ ಮೆರಿಬೇಕನಪ್ಪ ಪಲ್ಲಕ್ಕಿಗ? 3 ವರ್ಷ ಇರ್ತೀರಾ?
ಯಾವ ವ್ಯಕ್ತಿನೂ ಕೂಡ ನನ್ನಿಂದೇ ಇದಾಗಬೇಕು, ನಾನಿಲ್ಲದೆ ಇದಾಗಬಾರ್ದು ಅನ್ನುವಂಥ ದುರಹಂಕಾರ ಇದೆಯಲ್ಲ, ಅಂಥ ದುರಹಂಕಾರದ ವ್ಯಕ್ತಿಯಿಂದ ಯಾವುದೂ ಕೂಡ ಸಾಧನೆ ಆಗಲಿಕ್ಕೆ ಸಾಧ್ಯ ಇಲ್ಲ.